ಹಲೋ, ನಮಸ್ಕಾರ ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಅಟ್ಲಾಂಟಾದಲ್ಲಿ ನವರಾತ್ರಿ ಹಬ್ಬವನ್ನ 9 ದಿನನೂ ಕೂಡ ವಿಜೃಂಭಣೆಯಿಂದ ಆಚರಣೆ ಮಾಡಿದೀವಿ. ಸೊ ಎಲ್ಲರಿಗೂ ತಾಯಿ ಆಶೀರ್ವಾದ ಮಾಡ್ಲಿ ಅಂತ ಕೇಳ್ಕೊತೀನಿ. ಶ್ರೀ ಜಗದೀಶ್ವರಿ ದುರ್ಗಾ, ಶ್ರೀ ಜಗದೀಶ್ವರಿ ದುರ್ಗಾ ಮಾತಾ, ಶ್ರೀ ಜಗದೀಶ್ವರಿ ದುರ್ಗಾ ಮಾತಾ, ಶ್ರೀ ಜಗದೀಶ್ವರಿ ದುರ್ಗಾ ಮಾತಾ ಸ್ವಾಗತಂ ಸುಸ್ವಾಗತಂ. ಶ್ರೀ ಜಗದೀಶ್ವರಿ ದುರ್ಗಾ ಮಾತಾ ಸ್ವಾಗತಂ ಸುಸ್ವಾಗತಂ. ಶಾರದೆ ಕರುಣಾನಿಧೆ ಸಕಲ ನವಾಂಬ ಸದಾ ಜನ, ಶಾರದೆ ಕರುಣಾನಿಧೆ ಸಕಲ ನವಾಂಬ ಸದಾ ಜನಾನ್, ಶಾರದೆ ಕರುಣಾನಿಧೆ ಸಕಲ ನವಾಂಬ ಸದಾ ಜನಾನ್. ಚಾರಣಾಧಿಪ ಗೀತ ವೈಭವ ಪೂರಿತಾಖಿಲ ದೀಕ್ತತೆ, ಶಾರದೆ ಕರುಣಾನಿಧೆ ಸಕಲ ನವಾಂಬ ಸದಾ ಜನಾನ್. ಚಾರಣಾಧಿಪ ಗೀತ ವೈಭವ ಪೂರಿತಾಖಿಲ ದೀಕ್ತತೆ, ಶಾರದೆ ಕರುಣಾನಿಧೆ, ಶಾರದೆ ಕರುಣಾನಿಧೆ. ಭಸ್ಮಭೂಷಣ ಭೂಷಿತೆ ವರರತ್ನ ಮೌಳಿ ವಿರಾಜಿತೆ, ಭಸ್ಮಭೂಷಣ ಭೂಷಿತೆ ವರರತ್ನ ಮೌಳಿ ವಿರಾಜಿತೆ, ಶರ್ಮದಾಯಿನಿ ಕರ್ಮ ಮೋಚನಿ ನಿರ್ಮಲಂ ಕುರು ಮಾನಸಂ, ಶರ್ಮದಾಯಿನಿ ಕರ್ಮ ಮೋಚನಿ ನಿರ್ಮಲಂ ಕುರು ಮಾನಸಂ.
भस्मभूषण भूषिते वररत्नमौळि विराजिते शर्मदायिनि कर्ममोचनि निर्मलं कुरु मानसं शारदे करुणानिधे सकलानवाम्ब सदा जनान् चारणाधिपदीतवये भवपूरि अखिल दीक्तते शारदे करुणानिधे हस्तसन्धृत पुस्तकाक्षपटी सुधाघटमुद्रिके हस्तसन्धृत पुस्तकाक्षपटी सुधाघटमुद्रिके कस्तवास्तिः वर्णने चतुरो नरखचरोऽथवा हस्तसन्धृत पुस्तकाक्षपटी सुधाघटमुद्रिके कस्तवास्तिः वर्णने चतुरो नरखचरोऽथवा शारदे करुणानिधे सकलानवाम्ब सदा जनान् चारणाधिपगीतवये भवपूरितः किल दीक्तते शारदे करुणानिधे शारदे करुणानिधे भैरवी शाम्भवी भैरवी सिंहवाहिनी महिषमर्दिनी शाम्भवी भैरवी सिंहवाहिनी महिषमर्दिनी शाम्भवी भैरवी साम्ब शङ्कर हृदय निवासिनी सामगान प्रेम स्वरूपिणी साम्ब शङ्कर हृदय निवासिनी सामगान प्रेम स्वरूपिणी सकल कला शास्त्र निपुण निरञ्जनी सकल कला शास्त्र निपुण निरञ्जनी सर्वमयी देवी तत्त्वमयी अम्बा सर्वमयी देवी तत्त्वमयी अम्बा शाम्भवी भैरवी सिंहवाहिनी महिषमर्दिनी शाम्भवी भैरवी चण्डमुण्डसुरभण्ड दैत्यादि संहारिणी रुण्डमुण्ड सुममाल रुद्राक्ष भस्म त्रिशूलधारिणी चण्डमुण्डसुरभण्ड दैत्यादि संहारिणी रुण्डमुण्ड सुममाल रुद्राक्ष भस्म त्रिशूलधारिणी जय जयकारिणी जगद
ಸದದನಿ ಮಗ ಗಮದನಿ ಸ ನಿ ಸದನಿ ಸ ಸಾನಿದ ಮಗ ಮಮಗ ದದ ಮನಿ ನಿದ ಮಮ ಮಗ ದದ ದಮ ನಿ ನಿದ ಸ ಮಗ ದಮ ನಿದ ಸ ಮಗ ದಮ ನಿದ ಸ ಶಾಂಭವಿ ಭೈರವಿ ಸಿಂಹವಾಹಿನಿ ಮಹಿಷಮರ್ದಿನಿ ಶಾಂಭವಿ ಭೈರವಿ ಶಾಂಭವಿ ಭೈರವಿ ಶಾಂಭವಿ ಭೈರವಿ. ಇಲ್ಲಿ ನೀವು ನೋಡ್ತಿದ್ದೀರಿ ಪುಟ್ಟ ಪುಟ್ಟ ಗೊಂಬೆಗಳಲ್ವಾ. ಸೊ ಇದು ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಇದು ಕೈಯಲ್ಲಿ ಮಾಡಿರುವಂತ ಗೊಂಬೆಗಳು. ಸೊ ಇದೆಲ್ಲೂ ಈ ಸೈಜಲ್ಲಿ ಸಿಗೋದಿಲ್ಲ ಯಾರಿಗೂ. ಸೊ ಎಲ್ಲನೂ ಕೂಡ ಇಲ್ಲಿ ಏರ್ ಡ್ರೈ ಕ್ಲೇ ಅಂತ ಸಿಗುತ್ತೆ. ಅಲ್ಲಿ ಆ ಕ್ಲೇನ ತಗೊಂಡ್ ಬಂದು ಪೇಂಟ್ ಮಾಡಿ ವಾರ್ನಿಷ್ ಮಾಡಿ ಪ್ರತಿ ವರ್ಷನೂ ಪ್ರೊಟೆಕ್ಟ್ ಮಾಡ್ಕೊಂಡು ಈ ತರ ಸ್ಟ್ಯಾಂಡನ್ನು ಕೂಡ ನನ್ನ ಹಸ್ಬೆಂಡ್ ಮಾಡ್ಕೊಟ್ರು. ಸೊ ಇದು ನವರಾತ್ರಿ ಅರೇಂಜ್ಮೆಂಟ್ ಅಂತೂ ತುಂಬಾನೇ ಖುಷಿ ಆಗತ್ತೆ. ಸೊ ನೋಡಿ ನಮ್ಮ ವೆಸ್ಟರ್ನ್ ಬಾರ್ಬಿ ಡಾಲ್ಸ್ ಹೇಗೆ ಇಂಡಿಯನ್ ಅಟೈರ್ ಅಲ್ಲಿ ಕನ್ವರ್ಟ್ ಆಗ್ಬಿಟ್ಟಿದ್ದಾರೆ. ಸೊ ತುಂಬಾನೇ ಖುಷಿ ಆಗತ್ತೆ. ಪಟ್ಟದ ಗೊಂಬೆನೇ ಆಗ್ಲಿ, ಪಟ್ಟದ ಗೊಂಬೆ ತುಂಬಾನೇ ವಿಶೇಷ. ನವರಾತ್ರಿಯಲ್ಲಿ ಪಟ್ಟದ ಗೊಂಬೆಗೆನೆ ನಾವು ಪ್ರಾಧಾನ್ಯತೆ ಕೊಡ್ತೇವೆ. ಕಳಶ ಇಟ್ಟಿರಲ್ಲ ನಾವು. ನನ್ನ ಗಂಡನ ಮನೆಯಲ್ಲಿ ಕಳಶ ಇಡೋ ಪದ್ಧತಿ ಇಲ್ಲ. ಸೊ ದುರ್ಗಾದೇವಿಯನ್ನ ಕೂರಿಸಿ ಆರಾಧಿಸೋ ಒಂದು ಪದ್ಧತಿ. ಇಲ್ಲಿ ಕೆಳಗಡೆ ನೋಡಿದ್ರೆ ನೀವು ನೋಡ್ತಾ ಇದ್ದೀರಿ ಶ್ರೀಚಕ್ರ ಒಂದು ಮಂಡಲ ಹಾಕಿದ್ದೀನಿ. ಸೊ ಶ್ರೀಚಕ್ರ ಯಂತ್ರದಲ್ಲಿ ತಾಯಿ ರಾಜರಾಜೇಶ್ವರಿನ ಇಟ್ಬಿಟ್ಟು ದಿನ ಲಲಿತಾ ಸಹಸ್ರನಾಮವನ್ನ ಪಠನ ಮಾಡಿ ತಾಯಿಗೆ ಪೂಜೆ ಆಗ್ತಾ ಇರತ್ತೆ. ಸೊ ಈಗ ಟ್ರೆಂಡಿಂಗ್ ಅಲ್ಲಿ ಇರುವಂತದ್ದು ಈ ಕಮಲ ರಂಗೋಲಿ OHP ಶೀಟ್ ಅಲ್ಲಿ ಮಾಡಿರುವಂತ ರಂಗೋಲಿಗಳು. ಸೊ ಇದು ಆಡ್ ಆನ್ ಈ ವಿಶೇಷತೆ ಈ ವರ್ಷದ ನವರಾತ್ರಿಯಲ್ಲಿ. ಸೊ ತುಂಬಾನೇ ಖುಷಿ ಆಗತ್ತೆ. ಒಂದೊಂದು ಸತಿನೂ ಕೂಡ ಒಂದ್ ಚೂರ್ ಆಡ್ ಆನ್ ಮಾಡ್ಬೇಕಂತೆ. ಸೊ ನಾವು ಸಣ್ಣ ಪುಟ್ಟದಾಗಿ ಆಡ್ ಮಾಡ್ತಾ ಇರ್ತೀವಿ. ಸೊ ಎಲ್ರಿಗೂ ಸ್ವಾಗತ ಅಂತ ನೋಡಿ, ವೆಲ್ಕಮ್ ಬೋರ್ಡ್ ನಿಮ್ಗೆಲ್ಲರಿಗೂ ಕರೀತಾ ಇದೆ, ಬನ್ನಿ ನಮ್ಮ ಅಟ್ಲಾಂಟಾದ ಗೊಂಬೆ ಹಬ್ಬಕ್ಕೆ. ಸೊ ನೋಡಿ ಇದೆಲ್ಲ ವೆಸ್ಟರ್ನ್ ಡಾಲ್ಸ್. ಸೊ ಎಲ್ಲೆಲ್ಲಿ ಹೋಗ್ತೀವೋ ಅಲ್ಲಲ್ಲಿ ಕಲೆಕ್ಷನ್ ಮಾಡಿದೀವಿ. ಸೊ ಇಲ್ಲಿ ನವರಾತ್ರಿ ನಾವು ಯಾರ್ಯಾರ ಮನೆಗೆ ಹೋಗಿದ್ವಿ ಸಾಧ್ಯವಾದಷ್ಟು ಕ್ಯಾಪ್ಚರ್ ಮಾಡಿರುವಂತ ವಿಡಿಯೋಗಳನ್ನ ನಿಮ್ ಮುಂದೆ ತೋರಿಸ್ತೀನಿ. ಮತ್ತು ವಿಶೇಷತೆ ಏನಪ್ಪಾ ಅಂತಂದ್ರೆ ನವರಾತ್ರಿನಲ್ಲಿ ಕನ್ನಿಕಾ ಪೂಜೆ. ಕನ್ನಿಕಾ ರೂಪದಲ್ಲಿ ಬಾಲತ್ರಿಪುರ ಸುಂದರಿಯನ್ನ ನೋಡೋದೇ ಒಂದು ಅಚ್ಚರಿ ಮತ್ತು ಅವರ ಆಶೀರ್ವಾದವನ್ನ ಪಡ್ಕೊಳ್ಳೋದೇ ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳ್ಬೋದು. ಯೂಶುವಲ್ ಆಗಿ 9 ಕನ್ನಿಕೆಯರನ್ನ ಪ್ರತಿ ನವರಾತ್ರಿನಲ್ಲಿ ಪೂಜಿಸೋದು ತುಂಬಾನೇ ವಿಶೇಷ. ಬಟ್ ಸಾಧ್ಯವಾದಷ್ಟು ಹೆಚ್ಚು ಕನ್ನಿಕೆಯರನ್ನ ಮನೆಗೆ ಬರ್ಮಾಡ್ಕೊಂಡು ಅವರ ಪಾದವನ್ನ ತೊಳೆದು ಅವರಿಗೆ ಅವ್ರ ಇಷ್ಟಾರ್ಥಕ್ಕೆ ತಕ್ಕಂತೆ ಎಲ್ಲಾನು ಕೊಟ್ರೆ ಅಬ್ಬಾ ಮನಸ್ಸು ತುಂಬಾ ಹರಿಸ್ತಾರಂತೆ ಅವರು. ಸೊ ಈ ಸತಿ ನಮ್ಮ ಅಟ್ಲಾಂಟಾದಲ್ಲಿ ನಮ್ಮ ಮನೆಯ ದುರ್ಗಿ 5 ಕನ್ನಿಕೆಯರ ರೂಪದಲ್ಲಿ ಬಂದಿದ್ರು. ಸೊ 5 ಜನ ಕನ್ನಿಕೆಯರು ಕೂಡ ತುಂಬಾ ಮನಸ್ಫೂರ್ತಿಯಾಗಿ ಹರಿಸಿದ್ದಾರೆ. ಆ ಒಂದು ತುಣುಕನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಮಂಗಲ ಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾ ಧಾತ್ರಿ ಸ್ವಾಹಾ ಸ್ವಧಾ ನಮೋಸ್ತುತೆ. ಓಂ ಜಯಂತಿ ಮಂಗಲ ಕಾಲಿ ಭದ್ರಕಾಲಿ ಕಪಾ. ಬಟ್ ತುಂಬಾನೇ ಖುಷಿ ಆಗತ್ತೆ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ನಾಡ ಹಬ್ಬ ದಸರಾ ಹಾಗೂ ನವರಾತ್ರಿಯ ಒಂದು ಸಂಭ್ರಮಾಚರಣೆಯನ್ನ ತಿಳಿಸ್ಲಿಕ್ಕೆ. ಸೊ ದಯವಿಟ್ಟು ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಹೀಗೆ ನಿಮ್ಮ ಪ್ರೋತ್ಸಾಹ ನಮ್ಮ ಜೊತೆ ಇರಲಿ. ಏನೇ ಇದ್ರೂ ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಹೀಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಮುಂದಿನ ವಿಡಿಯೋದೊಂದಿಗೆ ಮುಂದಿನ ಒಂದು ಭಾಗದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.